ನೀನು ದಿನದಿಂದ ದಿನಕ್ಕೆ ದಪ್ಪವಾಗುತ್ತಾ ಇದ್ದೀಯಾ? ಜಗದೀಶ್ ಒಬ್ಬ ಸಾಮಾನ್ಯ ಯುವಕ. ಅವನ ಜೀವನ ತುಂಬಾ ಬ್ಯುಸಿ. ಬೆಳಗ್ಗೆ ತಡವಾಗಿ ಎದ್ದು ಬ್ರೇಕ್ಫಾಸ್ಟ್ ಮಿಸ್ ಮಾಡಿ ನೇರವಾಗಿ ಕೆಲಸಕ್ಕೆ ಹೋಗುತ್ತಿದ್ದ. ಮಧ್ಯಾಹ್ನ ಫಾಸ್ಟ್ ಫುಡ್, ಸಂಜೆ ಟೀ ಜೊತೆ ಸ್ನ್ಯಾಕ್ಸ್, ರಾತ್ರಿ ತುಂಬಾ ತಿನ್ನುವುದು. ಇದೇ ಅವನ ದಿನಚರಿ. ನಾಳೆಯಿಂದ ಜಾಗ್ರತೆ ಎಂದು ಪ್ರತಿದಿನ ಹೇಳಿಕೊಂಡರೂ ಅದು ಕೇವಲ ಮಾಟಾಗಿ ಉಳಿಯುತ್ತಿತ್ತು. ಕಾಲಕ್ರಮೇಣ ಅವನ ತೂಕ ಹೆಚ್ಚಾಗತೊಡಗಿತು. ಮೊದಲು ಸಣ್ಣ ಹೊಟ್ಟೆ, ನಂತರ ದೊಡ್ಡದಾಗಿ ಬದಲಾಯಿತು. ಅವನಿಗೆ ಹಳೆಯ ಬಟ್ಟೆಗಳು ಸರಿಯಾಗಲಿಲ್ಲ. ಮೆಟ್ಟಿಲು ಏರಿದರೆ ಉಸಿರಾಟ ಕಷ್ಟ, ಸದಾ ದಣಿವು, ಆತ್ಮವಿಶ್ವಾಸ ಕಡಿಮೆಯಾಯಿತು. ಸ್ನೇಹಿತರು ಕೂಡ ಏನಾಯ್ತು, ತುಂಬಾ ಬದಲಾಗಿದ್ದೀಯಾ ಎಂದು ಕೇಳಲು ಆರಂಭಿಸಿದರು. ಒಂದು ದಿನ ಅವನು ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ಅವನಿಗೆ ನಿಜವಾದ ಅರಿವು ಬಂದಿತು. ಇದು ನನ್ನ ಜೀವನವಲ್ಲ ಎಂದು ತಾನೇ ತೀರ್ಮಾನಿಸಿದ. ಅಂದು ಅವನು ಒಂದು ಸಣ್ಣ ನಿರ್ಧಾರ ತೆಗೆದುಕೊಂಡ. ಆರೋಗ್ಯಕರ ಜೀವನ ಶುರು ಮಾಡೋದು. ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಆರಂಭಿಸಿದ. ಆರೋಗ್ಯಕರ ಆಹಾರವನ್ನು ಆರಿಸಿಕೊಂಡ. ಜಂಕ್ ಫುಡ್ಡನ್ನು ಕಡಿಮೆ ಮಾಡಿದ್ದ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿದ. ಕೆಲವೇ ವಾರಗಳಲ್ಲಿ ಅವನ ದೇಹದಲ್ಲಿ ಬದಲಾವಣೆ ಕಾಣಿಸಿತು. ತೂಕ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚಾಯಿತು. ಜಗದೀಶ್ ಅರಿತುಕೊಂಡ ಒಂದು ಸತ್ಯ: ದಪ್ಪವಾಗುವುದು ಒಂದು ದಿನದಲ್ಲಿ ಆಗುವುದಿಲ್ಲ. ಹಾಗೆಯೇ ಕಡಿಮೆ ಮಾಡುವುದು ಕೂಡ ಒಂದು ದಿನದಲ್ಲಿ ಸಾಧ್ಯವಿಲ್ಲ. ಆದರೆ ಪ್ರತಿದಿನದ ಸಣ್ಣ ಕ್ರಮಗಳು ದೊಡ್ಡ ಬದಲಾವಣೆ ತರುತ್ತವೆ. ಹಾಗಾದರೆ ನೀನು ಯಾವಾಗ ಶುರು ಮಾಡುತ್ತೀಯಾ?